ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾನೆ. ಬಂದು ಮೀನನ್ನು ಹುಡುಕ್ತಾ ಇರ್ತಾನೆ. ಮೀನು ಅಡುಗೆ ಕೋಣೆಯಲ್ಲಿ ಚಪಾತಿ ಮಾಡ್ತಾ ಇರ್ತಾಳೆ. ಅವಳಿಗೆ ಕೈ ತುಂಬ ನೋವಾಗಿರುತ್ತೆ. ಮನೆಯೆಲ್ಲ ಕೆಲಸ ಮಾಡಿ ಮಾಡಿ ಅದನ್ನು ನೋಡ್ತಾನೆ ಸೂರ್ಯ. ಯಾಕೆ ನಿನಗೆ ಮೈಕೈ ನೋವಾದರೆ ಇಷ್ಟೊಂದು ನೋವಿದ್ರೆ ಯಾಕೆ ಇಷ್ಟೊಂದೆಲ್ಲ ಮಾಡ್ತೀಯ, ಇಷ್ಟೊಂದು ಚಪಾತಿ ಇದೆ ಯಾಕೆ ರೀ ಹಿಂಗೆ ಮಾಡ್ತೀಯ ಅಂತ ಕೇಳ್ತಾನೆ. ಇಲ್ಲ ರೀ, ರವಿ ಮತ್ತು ಶ್ರುತಿಗೆ ಚಪಾತಿ ಅಂದರೆ ತುಂಬ ಇಷ್ಟ. ಅವರೊಂದು ನಾಲ್ಕಾದರೂ ತಿಂತಾರೆ ರೀ, ಅದಕ್ಕೆ ಅಂತ ಹೇಳ್ತಾನೆ. ಅಯ್ಯೋ ಏನೇ ನೀನು ಬಂದವರಿಗೆಲ್ಲ ಮಾಡಾಕ್ತೀಯ, ನೀನು ಯಾವಾಗಲೇ ರೆಸ್ಟ್ ಮಾಡ್ತೀಯ, ಹಿಂಗೆ ಮಾಡ್ತಾಯಿದ್ರೆ ಅವ್ರು ನಿನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತ ಹೊಡೆಯೋಕೆ ಹೋಗ್ತಾನೆ ತಮಾಷೆಗೆ. ಆವಾಗ ಸೂರ್ಯ ಮೀನಂಗೆ ಅವನು ಡ್ರಿಂಕ್ಸ್ ಮಾಡಿರೋ ಸ್ಮೆಲ್ ಗೊತ್ತಾಗುತ್ತೆ. ಏನು ಕುಡ್ದಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲಮ್ಮ, ತುಂಬ ಲೈಟಾಗಿ ಕುಡ್ದಿದ್ದೀನಿ, ಸೋಷಿಯಲ್ ಸ್ಟಡಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಶಾಂತಿ ರವಿ ಮತ್ತು ಶ್ರುತಿ ಬರೋದನ್ನೇ ಕಾಯ್ತಾ ಇರ್ತಾಳೆ. ಬಂದ ತಕ್ಷಣ ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ. ಯಾಕೆ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂದಾಗ, ಅಯ್ಯೋ ಅತ್ತೆ, ಇವಾಗಷ್ಟೇ ಹೊರಗಡೆ ಹೊಟ್ಟೆ ತುಂಬ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಕೊಂಬಂದಿನಿ, ಇವಾಗ ಏನಿದ್ರು ನಾನು ಹೋಗಿ ಮಲ್ಗದೆ ಅಂತ ಹೇಳ್ತಾಳೆ. ರವಿನೂ ಹೇಳ್ತಾನೆ, ಹೌದಮ್ಮ ತಿನ್ಕೊಂಡು ಬಂದ್ವಿ ಹೊರಗಡೆ ಅಂತ ಮಲ್ಗೋಕೆ ಹೋಗ್ತಾನೆ. ಆವಾಗ ಇದನ್ನೆಲ್ಲ ಸೂರ್ಯ ಕೇಳಿಸ್ಕೊತಾನೆ. ಮೀನಂಗೆ ಹೇಳ್ತಾನೆ, ಚಪಾತಿ ಮತ್ತು ಸಾಗುನ ಹೊರಗಡೆ ತಂದಿಡು ಅಂತ. ರವಿ ಬಂದು ಊಟ ಮಾಡು ಅಂತ ಹೇಳ್ತಾನೆ. ಇಲ್ಲ ಅಣ್ಣ, ನಾವು ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾನೆ. ಅವನು ಶರ್ಟ್ಗೆ ಕೈ ಹಾಕಿಬಿಟ್ಟು ಕುಳಿಸ್ಬಿಟ್ಟು, ಪಾಪ ಅವಳು ರಟ್ಟೆ ಮುರಿದೋಗುವಷ್ಟು ಚಪಾತಿ ಎಲ್ಲ ಮಾಡಿಟ್ಟಿದ್ದಾಳೆ, ನಿಮಗೋಸ್ಕರ ನೀವೇನು ಹೊರಗಡೆ ಊಟ ಮಾಡ್ಕೊಂಬಂದ್ರ ಅಂತ ಹೇಳ್ತಾನೆ. ಆವಾಗ ಮೀನಾ ಕೇಳ್ತಾಳೆ, ಶ್ರುತಿ ನೀನೇ ಹೇಳಿದೆ ಅಲ್ವಾ ಚಪಾತಿ ಬೇಕು ಅಂತ ಹೇಳಿದಾಗ, ಅಯ್ಯೋ ಮೀನಾ ಅವರೇ, ನೆನಪೇ ಹೋಗಿತ್ತು ನನಗೆ ನಿಮಗೆ ಫೋನ್ ಮಾಡಿ ಹೇಳೋದು ಊಟ ಬೇಡ ಅಂತ. ಇವಾಗ ಏನು ಮಾಡೋದು ಇದೆಲ್ಲ ಅಂತ ಕೇಳಿದಾಗ, ನಾಯಿಗೆ ಹಾಕಿಬಿಡಿ ಅಂತ ಶ್ರುತಿ ಆರಾಮಾಗಿ ಹೇಳ್ತಾಳೆ. ಇದನ್ನು ಕೇಳಿ ಸೂರ್ಯಂಗೆ ಕೋಪ ನೆತ್ತಿಗೇರುತ್ತೆ. ಇದು ಅವರಾಗೆ ಮಾತಾಡ್ತಿರೋದಿಲ್ಲ, ಅವ್ರು ಒಳಗಡೆ ಸೇರ್ಕೊಂಡಿರೋ ಸರ್ಕು ಮಾತಾಡ್ತಿರೋದು, ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ವ ಅವ್ರು ಕುಡ್ಕೊಂಡು ಬಂದಿರೋದು ಅಂತ ಶ್ರುತಿ ಕೇಳ್ತಾಳೆ. ಆವಾಗ ರಂಗನಾಥ್ ಸೂರ್ಯನ ಹತ್ರ ಹೋಗಿ ನಿಂತ್ಕೋತಾನೆ. ಆವಾಗ ಅವನಿಗೆ ಮೂಗಿಗೆ ವಾಸನೆ ಬಡಿಯುತ್ತೆ. ತುಂಬ ಬೇಜಾರಾಗಿ ರಂಗನಾಥ್ ಹೊರಟೋಗ್ತಾನೆ. ಶಾಂತಿ, ನೀನು ಒಡ ಊಟದವ್ರನ್ನೂ ನೆಮ್ಮದಿಯಾಗಿಡಕ್ಕೆ ಬಿಡಲ್ಲ, ತಂದೆ ತಾಯಿನೂ ನೆಮ್ಮದಿಯಾಗಿಡಕ್ಕೆ ಬಿಡಲ್ಲ, ಅವ್ರನ್ನ ಎಷ್ಟು ಅಂತ ನೋಯಿಸ್ತೀಯ ಅಂತ ಸೂರ್ಯಂಗೆ ಬೈತಾನೆ. ಆವಾಗ ಸೂರ್ಯ, ನೀನು ನನಗೆ ಬೈತೀಯ ಅವ್ರು ಮಾಡಿರೋ ತಪ್ಪಿಗೆ ಅಂತ ಕೇಳ್ತಾನೆ. ಇಲ್ಲಿ ನಾನೊಬ್ಬನೇ ಕುಡ್ದಿರೋದಾ, ಮನೋಜನೂ ಕುಡ್ದಿದ್ದಾನೆ, ರವಿನೂ ಕುಡ್ದಿದ್ದಾನೆ ಅಂತಾನೆ. ಆವಾಗ ಶಾಂತಿ ಶಾಕಾಗಿ, ಹೌದೇನೋ ಮನೋಜ ಅಂದಾಗ, ಇಲ್ಲಮ್ಮ ನಾನು ಕುಡ್ದಿಲ್ಲ, ಇವನೇನೇನೋ ಹೇಳ್ತಾನೆ ಅಂದಾಗ, ಯಾಕೆ ರವಿ ಬರ್ತ್ಡೇಲಿ ಟೆರೆಸ್ ಮೇಲೆ 4 ಬಾಟ್ಲು ಕುಡ್ದೆ ಅಂತ ಹೇಳ್ತಾನೆ. ಏನೋ ನೀನು ನನ್ನ ಬುಡಕ್ಕೆ ಬರ್ತೆ, ಇದೇನಾದರೂ ರೋಹಿಣಿ ಗೊತ್ತಾದರೆ ಅಷ್ಟೇ ಅಂತ ಮನೋಜ ಹೊರಟೋಗ್ತಾನೆ. ಶ್ರುತಿ ಕೇಳ್ತಾಳೆ, ಏನು ಮನೋಜವರು ಕುಡ್ದಿದ್ದಾರಾ ಅಂತ. ಬರೀ ಮನೋಜ ಅಲ್ಲಮ್ಮ, ನಿನ್ನ ಹಸ್ಬೆಂಡು ಕುಡ್ದಿದ್ದಾನೆ ಅಂತ ಹೇಳ್ತಾನೆ.